ಸುಳ್ಳಾಗೈತೆ ಅಲ್ವಾ? ಸುಳ್ಳಾಗೈತೆ. ಅವ್ವ ಮೊನ್ನೆ ಶಿವಗಂಗೆ ನೋಡಿದ್ವಲ್ಲ, ಅವನು ಶಿವ ಅಲ್ವಾ? ಕಣ್ ಮಗ, ಇವತ್ತು ಸಿದ್ಧಗಂಗೆ ನೋಡಿದ್ವಲ್ಲ, ಅವನು ಶಿವ ಅಲ್ವಾ? ಕಣ್ ಮಗ, ಅವನು ಶಿವನೇ. ಅವನ್ ಬೇರೆ ಶಿವ, ಇವನ್ ಬೇರೆ ಶಿವನ? ಇಲ್ಲ ಮಗ, ಇಬ್ರು ಒಂದೇ ಶಿವ. ಅದೇ ಹಿಂಗೆ, ಅದು ಅಲ್ಲೈತೆ, ಇದು ಇಲ್ಲೈತೆ. ಮಗ, ಶಿವ ಅಲ್ಲೂ ಇರ್ತಾನೆ, ಇಲ್ಲೂ ಇರ್ತಾನೆ, ಎಲ್ಲೆಲ್ಲೂ ಇರ್ತಾನೆ. ಅವ್ನು ಇಲ್ಲದೆ ಇರೋ ಜಾಗನೇ ಇಲ್ಲ. ಹೌದಾ? ಸಿದ್ಧಗಂಗಾ ಮತ್ತೆ ಶಿವಗಂಗೆನಲ್ಲಿ ದೊಡ್ಡ ದೊಡ್ಡ ಮಹಾತ್ಮರು, ವಿರಕ್ತರು ಎಲ್ಲ ತಪಸ್ ಮಾಡಿ ಶಿವನ ನೋಡಿದ್ರಂತೆ ಕಂದ. ಹೌದಾ? ಅದಕ್ಕೆ ಮಗ, ನಾವ್ ಆಗಾಗ ಅಲ್ಲಿಗೆ ಹೋಗ್ತಿರ್ಬೇಕು. ಹೌದಾ? ಆಗ ನಮಗೂ ಪುಣ್ಯ ಬರ್ತಿದೆ. ಹೌದಾ? ನೋಡ್ ಮಗ, ಇದೆಲ್ಲ ನಿಂಗೆ ಈಗಲೇ ಅರ್ಥ ಆಗಕ್ಕಿಲ್ಲ. ನೀನ್ ದೊಡ್ಡವರಾದ್ಮೇಲೆ ಎಲ್ಲ ತನತಾನೇ ಅರ್ಥ ಆಯ್ತಿದೆ, ಆಯ್ತಾ? ಅವ್ವ ನನ್ಗೀಗ ಒಂದ್ ಕತೆ ಹೇಳು. ಯಾವ ಕತೆ ಹೇಳಿ? ಇವತ್ ನಾವು ಸಿದ್ಧಗಂಗೆ ಬೆಟ್ಟಕ್ಕೆ ಹೋಗಿದ್ವಲ್ವಾ, ಅಲ್ಲಿ ಒಂದ್ ಗಂಗಾಮತ ನೋಡಿದ್ವಲ್ವಾ. ಅವಳಲ್ಲಿಗೆ ಹೇಗ್ ಬಂದ್ಲು, ಆ ಬೆಟ್ಟಕ್ಕೆ ಸಿದ್ಧಗಂಗೆ ಅಂತ ಹೆಸರು ಹೇಗ್ ಬಂತು ಅನ್ನೋ ಕತೆ ಹೇಳ. ಸರಿ ಕೇಳಿ. ಹಿಂದೆ ಗೋಸಲ ಸಿದ್ದೇಶ್ವರರು ಅಂತ ದೊಡ್ಡ ಋಷಿಗಳಿದ್ರಂತೆ. ಒಂದ್ಸಲ ಅವ್ರ ತಮ್ಮ ಶಿಷ್ಯರ ಜೊತೆಗೆ ಅಲ್ಲಿಗೆ ಹೋಗಿ ತಪಸ್ ಮಾಡ್ತಿದ್ರಂತೆ. ಹಿಂಗೆ ಒಂದ್ ರಾತ್ರಿ ತಪಸ್ ಮಾಡ್ತಾ ಕೂತ್ಕೊಂಡಿರುವಾಗ ಒಬ್ಬ ವಿರುದ್ಧನಿಗೆ ತುಂಬಾ ಬಾಯಾರಿಕೆ ಆಗುತ್ತಂತೆ. ಆಗ ಅವನಿಗೆ ಅಲ್ಲಿ ಕುಡಿಯೋಕ್ ನೀರೇ ಸಿಗ್ಲಿಲ್ವಂತೆ. ಯಾಕಂದ್ರೆ ಅದು ಸುತ್ತಲ ಬೆಟ್ಟ ಅಲ್ವಾ, ಅದಕ್ಕೆ ಸಿಗ್ಲಿಲ್ವಂತೆ. ನೀರು ಅಂತ ಒತ್ತಾಗ್ತಿರೋ ಆ ವಿರಕ್ತನ ನೋಡಿ ಗೋಸಲ ಸಿದ್ದೇಶ್ವರರು ಅಲ್ಲಿದ್ದು ಒಂದು ಕಲ್ಲು ಬಂಡೆಗೆ ತಮ್ಮ ಮನೆಗಾಳಿಂದ ಮತ್ತು ಒದ್ರಂತೆ ಕಂದ. ಹೌದಾ? ಹೀಗೆ ಸಿದ್ದೇಶ್ವರನ ಕೃಪೆಯಿಂದ ಆ ತಾಯಿ ಗಂಗಾ ಧರೆಗಿಳಿದು ಬಂದ್ಲು ಕಂದ. ಸಿದ್ಧರ ಕೃಪೆಯಿಂದ ಆ ಬೆಟ್ಟದಲ್ಲಿ ನೀರು ಉದ್ಭವವಾಗಿದ್ದಕ್ಕೆ ಸಿದ್ಧಗಂಗಾ ಅಂತ ಹೆಸರು ಬಂತಂತೆ. ಹೌದಾ? ಹೀಗೆ ತಂದೆ ತಾಯಿಯರ ಅಕ್ಕರೆಯಲ್ಲಿ ಬೆಳೆಯುತ್ತಿದ್ದ ಬಾಲಕ ಶಿವಣ್ಣನಿಗೆ ಆಘಾತಕಾರಿ ಘಟನೆಯೊಂದು ಕಾದಿತ್ತು. ಅದುವೇ ತಾಯಿ ಗಂಗಮ್ಮಳ ಸಾವು. ತಾಯಿಯನ್ನ ಕಳೆದುಕೊಂಡ ಶಿವಣ್ಣ ತಂದೆ ಮತ್ತು ಅಕ್ಕನ ಆರೈಕೆಯಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ ಲೋಯರ್ ಸೆಕೆಂಡರಿ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ 1922ರಲ್ಲಿ ತುಮಕೂರಿಗೆ ಬಂದ ಶಿವಣ್ಣ ಅಲ್ಲಿನ ಸರ್ಕಾರಿ ಹೈಸ್ಕೂಲಿಗೆ ಸೇರಿ ಒಂದು ಕೊಠಡಿಯನ್ನು ಬಾಡಿಗೆಗೆ ಹಿಡಿದು ತಾವೇ ಅಡಿಗೆ ಮಾಡಿಕೊಂಡು ಊಟ ಮಾಡುತ್ತಾ ಹೈಸ್ಕೂಲ್ ವಿದ್ಯಾಭ್ಯಾಸ ಮುಂದುವರಿಸುತ್ತಾರೆ. ಆದರೆ ಅವರಿಗೆ ಒದಗಿದ ಆರ್ಥಿಕ ಸಂಕಷ್ಟದಿಂದ ಸಿದ್ಧಗಂಗಾ ಮಠದಲ್ಲಿ ಉದ್ಧಾನಯತಿಗಳು ಆರಂಭಿಸಿದ್ದ ವಸತಿ ಶಿಕ್ಷಣ ಪಡೆಯಲು ಮಠಕ್ಕೆ ಆಗಮಿಸುತ್ತಾರೆ. ಅಜ್ಜವ್ರಿಗೆ ಅಡ್ಬಿದ್ದೆ. ನನ್ನ ಹೆಸರು ಶಿವಣ್ಣ. ಮೆಟ್ರಿಕ್ಯುಲೇಷನ್ ಮುಗಿಸಿದೀನಿ. ಮುಂದೆ ಓದ್ಬೇಕು ಅಂತ ಬಹಳ ಆಸೆ ಇದೆ. ಅದಕ್ಕೆ ನಿಮ್ಮ ಆಶಯ ಕೇಳ್ಕೊಂಡು ಬಂದೆ. ಇಲ್ಲಿರೋಕ್ ಸ್ವಲ್ಪ ಅವಕಾಶ ಕೊಟ್ರೆ. ಆ ಸಿದ್ಧಗಂಗಾ ನಿನಗೆ ಒಳ್ಳೇದ್ ಮಾಡಿ. ಹಿಂದೊಂದ್ಸಲ ನೀನು ಇಲ್ಲಿ ಬಂದಿದ್ದೆ ಅಲ್ವಾ? ಬಾ ಬಾ ಶಿವಣ್ಣ, ಇಷ್ಟ ದಿನ ಎಲ್ಲಿದ್ಯೋ ನೀನು? ಬಾ ಕುಳಿತ್ಕೋ. ನಿನ್ನನ್ನೇ ಎದುರು ನೋಡ್ತಿದ್ದೆ. ತಗೋ ಇಡೀ ಇದನ್ನ ಚೆನ್ನಾಗಿ ಓದಿ. ಮಹಾಪ್ರಸಾದ. ಹೀಗೆ ಮಠಕ್ಕೆ ಪ್ರವೇಶ ಪಡೆದ ಶಿವಣ್ಣ ತನ್ನ ನಡವಳಿಕೆಯಿಂದ ಮಠದ ಅಂದಿನ ಉತ್ತರಾಧಿಕಾರಿಯಾಗಿದ್ದ ಶ್ರೀ ಮರುಳಾರಾಧ್ಯರ ನೆಚ್ಚಿನ ಶಿಷ್ಯನಾಗಿ ಹೈಸ್ಕೂಲ್ ಶಿಕ್ಷಣವನ್ನು ಮುಗಿಸುತ್ತಾರೆ. ನಂತರ ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿದ್ದಾಗ 1930 ಜನವರಿ 16ರಂದು ಮಠದ ಉತ್ತರಾಧಿಕಾರಿಗಳಾದ ಶ್ರೀ ಮರುಳಾರಾಧ್ಯರು ಹಠಾತ್ ಲಿಂಗೈಕ್ಯರಾದರೆಂಬ ಸುದ್ದಿ ತಿಳಿದು ಮಠಕ್ಕೆ ಧಾವಿಸುತ್ತಾರೆ. ಆಗ ಅಜ್ಜವ್ರಿಗೆ ಅಡ್ಬಿದ್ದೆ. ಬಾ ಶಿವಣ್ಣ, ಮರುಳಾರಾಧ್ಯರ ನಂತರ ಮಠದ ಉತ್ತರಾಧಿಕಾರಿಗಳು ಯಾರೆಂದು ನಾವು ಜನಾಭಿಪ್ರಾಯವನ್ನು ಸಂಗ್ರಹಿಸಿದಾಗ ಎಲ್ಲರೂ ನಿನ್ನ ಹೆಸರನ್ನೇ ಸೂಚಿಸಿದ್ದಾರೆ. ಸಿದ್ಧಗಂಗನ ಪ್ರೇರಣೆಯೂ ಅದೇ ಆಗಿದೆ. ನಿನ್ನ ಅಭಿಪ್ರಾಯವೇನು? ಗುರುಗಳ ಆಜ್ಞೆ. ನಾನು ತಯಾರಿದ್ದೇನೆ. ಚೆನ್ನಾಗಿ ಯೋಚನೆ ಮಾಡಿ ಹೇಳು ಶಿವಣ್ಣ. ಸನ್ಯಾಸಿಯ ಬದುಕು ಹಾಲು ತುಪ್ಪತ್ತಿದ್ದಷ್ಟು ಸುಲಭವಲ್ಲ. ಸನ್ಯಾಸತ್ವ ಅಂದರೆ ಎಲ್ಲದರಿಂದ ವಿರಕ್ತನಾಗುವುದು ಅಲ್ಲ. ಸನ್ಯಾಸಿಯ ಜೀವನ ಕತ್ತಿಯ ಅಲಗಿನ ಮೇಲೆ ನಡೆದ ಹಾಗೆ. ಇಡೀ ಸಮಾಜವನ್ನೇ ತನ್ನ ಸಂಸಾರವೆಂದು ಬಾಳುವವನೇ ನಿಜವಾದ ಸನ್ಯಾಸಿ. ಈಗ ಗುರು ಬೆನ್ನ ಹಿಂದೆ ಇದ್ದರೆ ಗುರಿ ತಲುಪುವುದು ಕಷ್ಟ ಅಲ್ಲ ಗುರುಗಳೇ. ನಿಮ್ಮ ಆಶೀರ್ವಾದ ಬಂದಿದ್ದರೆ ಸಾಕು. ಆ ಸಿದ್ಧಗಂಗನ ಕೃಪೆ ಸದಾ
ಈ ಮಠಕ್ಕೆ ನೀನೇ ಉತ್ತರಾಧಿಕಾರಿ. ಶಿವಣ್ಣ, ಅಜ್ಜ ಬಿದ್ದೆ. ಶಿವಣ್ಣ, ನಾನು ಕೇಳಿದ ವಿಷಯ ನಿಜನಾ? ಏನಪ್ಪಯ್ಯ? ಸನ್ಯಾಸ ಸ್ವೀಕರಿಸಿ ಮಠಕ್ಕೆ ಉತ್ತರಾಧಿಕಾರಿ ಅಂತಿದ್ದಂತೆ. ಹೌದಪ್ಪಯ್ಯ, ಅಜ್ಜ ಅವ್ರು ಹೇಳಿದ್ದಾಯ್ತು, ನಾನು ಒಪ್ಪಿದ್ದು ಆಯ್ತು. ನಿನ್ನ ತಲೆಗೆ ಕೆಟ್ಟಿದ್ಯಾ? ಚೆನ್ನಾಗಿ ಓದಿ ನಮ್ಮ ಕುಟುಂಬಕ್ಕೆ ಒಳ್ಳೆ ಹೆಸರು ತರ್ತ್ಯ. ಆಮೇಲೆ ನಿನ್ ಲಗ್ನ ಮಾಡಿ ನೆನ್ನೆ ಕಣ್ಮುಚ್ಚಣ ಅಂತ ಕನ್ಸ್ ಕಾಣ್ತಿದ್ರೆ ಸನ್ಯಾಸಿ ಅಂತೀನಿ ಅಂತಿದ್ಯಲ್ಲ. ಇದೆಲ್ಲ ಬೇಡ ಮಗ್ನೆ, ಈ ಮಠದ ಸಾಹಸ ಬಿಟ್ಬಿಡು. ಇರೋ ಆಸ್ತಿ ಪಾಸ್ತಿ ನೋಡ್ಕೊಂಡು ರಾಜನ ತರ ಇರುವಂತೆ ಬಾ. ಇಲ್ಲ ಅಪ್ಪಯ್ಯ, ನನಗೆ ಮದುವೆ ಸಂಸಾರದ ಬಗ್ಗೆ ಆಸಕ್ತಿ ಇಲ್ಲ. ನನ್ನ ಕರ್ತವ್ಯ ಒಂದೇ, ಮಠಾಧಿಕಾರಿಯಾಗಿ ಈ ಕ್ಷೇತ್ರವನ್ನು ಮುನ್ನಡೆಸಬೇಕು. ನನಗೆ ಆಶೀರ್ವಾದ ಮಾಡಿ. ಶಿವಣ್ಣ, ಉತ್ತರಾಧಿಕಾರಿ ಆದ್ಮೇಲೆ ಮಠದ ಜವಾಬ್ದಾರಿಗಳನ್ನು ನಿಭಾಯಿಸುವುದು ಸುಲಭದ ಮಾತಲ್ಲ. ಅನ್ನದಾಸೋಹ, ಶಿಕ್ಷಣದ ಎಲ್ಲ ಜವಾಬ್ದಾರಿಗಳನ್ನು ನೀನೇ ಹೊರಬೇಕು. ಅದಕ್ಕೆ ನಮ್ಮ ಕಡೆಯಿಂದ ಯಾವುದೇ ಸಹಾಯ ಸಿಗುವುದಿಲ್ಲ. ಹಸಿದಾಗ ಅನ್ನ ನೀಡುವಾತ ದಾರಿಯಲ್ಲ, ದಾಸನಾಗಿ ಉಣಬಡಿಸುತ್ತಾನೆ. ಬಡವರಲ್ಲಿ ದೇವರನ್ನು ಕಾಣುವ ಪರಿಪಾಠವಿದು. ಹೀಗಂತೆ ಅಣ್ಣ ಬಸವಣ್ಣನವರು ಹೇಳಿದ್ದಾರೆ, ಅದರಂತೆ ನಾನು ನಡೆತೀನಿ. ನಿಮ್ಮ ಆಶೀರ್ವಾದ ನನ್ನ ಮೇಲಿರಲಿ. ಶಿವಣ್ಣ, ತಗೋ ಅನ್ನದಾಸೋಹ, ಜ್ಞಾನದಾಸೋಹ. ಬೇಡಿ ಬಂದವರಿಗೆ ಆಶ್ರಯ ಎಂದಿಗೂ ನಿಲ್ಲಿಸಬೇಡ. ತಗೋ. ಜೈ ಸಿದ್ಧಗಂಗಾ. ಸಿದ್ಧಗಂಗಾ ಆಯ್ತು ಅಂದ್ರೆ ಅಯ್ಯ ಸ್ವಾಮಿ ಶಿವಶಂಕರ ತಪ್ಪಂದ್ಬಿಡ್ತಾರೆ. ಏನಾಗಬೇಕಾಗಿತ್ತು? ಮಠದಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಅನ್ನದಾಸೋಹ ಮತ್ತು ಅಕ್ಷರ ದಾಸೋಹ ನಡೀತಿದೆ. ಅದಕ್ಕೆ ನಿಮ್ ಕೈಲಾದ ಸಹಾಯ ಮಾಡಬೇಕು. ಆ ಸಿದ್ಧಗಂಗಾ ನೀವು ಒಳ್ಳೇದ್ ಮಾಡ್ತಾನೆ. ಹಂಗಂತ ನಾನು ನಿಮ್ಗೆ ಏನಾದ್ರು ಸಹಾಯ ಮಾಡಿದ್ರೆ ನನ್ನ ಮಗ ನನ್ನನ್ನೇ ಮನೆಯಿಂದ ಹೊರಗಡೆ ಹಾಕ್ತಾನೆ. ಎಲ್ರು ಈ ಮನೆಯಿಂದ ಒಂದಲ್ಲ ಒಂದಿನ ಹೊರಗೆ ಹೋಗೋರೆ. ಇರೋವರೆಗೂ 4 ಜನರಿಗೆ ಒಳ್ಳೇದ್ ಮಾಡಿದ್ರೆ ಆ ಸಿದ್ಧಗಂಗಾ ಒಳ್ಳೇದ್ ಮಾಡ್ತಾನೆ. ಓ ಹೌದಾ? ನಿಮ್ ಸಿದ್ಧಗಂಗ ಅಷ್ಟೊಂದು ಒಳ್ಳೆಯವನ? ಹಾಗಾದ್ರೆ ಒಂದು ಕೆಲಸ ಮಾಡಿ, ಇಲ್ಲೇ ರೀ ತಗೊಳ್ಳಿ. ಇದರಲ್ಲಿ 700 ರೂಪಾಯಿ ರೊಕ್ಕ ಇದೆ. ಆಳ ಕೆತ್ತು ತಿಂದು ಎಲ್ಲ ಹಾಳಾಗೋಗಿದೆ. ಇದನ್ನ ಬದಲಾಯಿಸಿ ಹೊಸ ನೋಟ್ ಕೊಡ್ಸಿದ್ರೆ ನಾನು ನಿಮ್ಗೆ ಏನ್ ಸಹಾಯ ಬೇಕೋ ಮಾಡ್ತೀನಿ. ಹಾಗೆ ಆಗಲಿ, ತಗೊಳ್ಳಿ. ನಾಳೆ ಮಠಕ್ಕೆ ಬಂದು ನಿಮ್ಮ ಹೊಸ ಹಣ ತೆಗೆದುಕೊಂಡು ಹೋಗಿ. ಸ್ವಾಮಿಗಳಿಗೆ ಅಡ್ಬಿದ್ದೆ. ಓ ಚಿಕ್ಕಣ್ಣ, ನಿಮ್ಮನ್ನ ಎದುರು ನೋಡ್ತಾ ಇದ್ದೆ. ಅವತ್ತು ಯಾಕೆ ಬರ್ಲಿಲ್ಲ? ಬರ್ಬೇಕಿತ್ತಲ್ಲ. ಇರ್ಲಿ, ತಗೊಳ್ಳಿ. ಯಾಕೇನಾಯ್ತು? ಇದು ನೀವು ಅವತ್ತು ಹಣ ಬದಲಾಯಿಸ್ಕೊಡಿ ಅಂತ ಕೊಟ್ಟಿದ್ರಲ್ಲ, ಅದನ್ನ ಬದಲಾಯಿಸಿದ್ದೀನಿ. ತಗೊಳ್ಳಿ. ಬೇಡ ಸ್ವಾಮಿ, ನಾನು ನಿಮ್ನ ಪರೀಕ್ಷೆ ಮಾಡಿ ನಿಮ್ಮ ಮನಸ್ಸನ್ನು ನೋಯಿಸ್ಬಿಟ್ಟೆ. ಹುಟ್ಟಾಗಿಂದ ಇಲ್ಲಿವರೆಗೂ ಒಬ್ಬರಿಗೆ ತಿನ್ನೋ ಕೊಡ್ಲಿಲ್ಲ, ಊಟ ಕೊಡ್ಲಿಲ್ಲ. ಬಡ್ಡಿ ಹೋದಲ್ಲಿ ಗಂಟಿಗೆ ಕಟ್ ಮಾಡಿ ಹಣ ಕೂಡಿಟ್ಟೆ ಹೊತ್ತು ಜನಗಳ ಪ್ರೀತಿ ಸಂಪಾದನೆ ಮಾಡಲಿಲ್ಲ. ಇವತ್ತು ನನ್ನ ಹೆಂಡತಿ, ಮೊಮ್ಮಕ್ಕಳು, ಸಂಬಂಧಿಕರು ಎಲ್ಲ ನನ್ನ ಬಿಟ್ಬಿಟ್ಟು ದೂರ ಹೊರಟೋದು. ಅವರೇ ಇಲ್ಲ ಅಂದಮೇಲೆ ಈ ಹಣ ಇಟ್ಕೊಂಡು ನಾನೇನ್ ಮಾಡಲಿ ಸ್ವಾಮಿ? ತಗೊಳ್ಳಿ, ಇದರಲ್ಲಿ 4,000 ರೂಪಾಯಿ ಇದೆ. ನನ್ನ ಮಠದ ಕಾರ್ಯಗಳಿಗೆ ಒಪ್ಪಿಸ್ಕೊಂಡು ನನಗೆ ಸಿದ್ಧಗಂಗಾ ಸೇವೆ ಮಾಡೋಕ್ಕೆ ಅವಕಾಶ ಕೊಡಿ ಸ್ವಾಮಿ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ. ತಿಳಿದವ್ರು ಹೇಳ್ತಾರೆ, ಮಹಾದಾನಿ ಅಂದ್ರೆ ಕೃಪಣ ಅಂತ. ಚಿಕ್ಕಣ್ಣ, ನೀನು ಇನ್ಮುಂದಿಂದ ಇಲ್ಲೇ ಇರ್ಬೋದು. ಏನು ನೀನೇನು? ಮಹಾಪ್ರಸಾದ, ಮಹಾಪ್ರಸಾದ. ಸ್ವಾಮಿ, ನಾನು ಕೊಡುವಕ್ಕೆ ಹಳ್ಳಿಯಿಂದ ಬರ್ತಿದ್ದೀನಿ. ನನಗೆ ನನ್ನವರು ಅಂತ ಹೇಳ್ಕೊಳ್ಳೋರು ಯಾರು ಇಲ್ಲ. ಈ ಜೀವ ಬಯಸೋದು ಒಂದು ತನ್ನ
ಇರೋಕ್ ಸ್ವಲ್ಪ ಜಾಗ, ನಾಲ್ಕೊಳ್ಳೆ ಮಾತು, ಅದು ನನಗೆ ಯಾರಿಂದಲೂ ಸಿಗ್ಲಿಲ್ಲ. ಇಲ್ಲಾದ್ರೂ ಸೇವೆ ಮಾಡ್ಕೊಂಡು ನನ್ನ ಪ್ರಾಣ ಬಿಡ್ತೀನಿ ಸ್ವಾಮಿ. ದೇವಿ ಅಂತ ಯಾರೇ ಬಂದ್ರು ಈ ಸಿದ್ಧಗಂಗಾ ಮಠ ಅವರನ್ನ ದೂರ ತಳ್ಳಲ್ಲ. ನಿಮ್ಮೆಲ್ಲರ ಮೇಲೆ ಸಿದ್ಧಗಂಗಾ ಹಾಗೂ ನಮ್ಮ ಗುರುಗಳು ಉದ್ಧಾರಯತಿಗಳ ಕೃಪೆ ಆಗಿದೆ. ಅದರಿಂದ